ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರ. ಹೌದು, ನೀನ್ ದೇವ್ರ ಹತ್ರ ಏನಂತ ಬೇಡ್ಕೊಂಡೆ? ನಾನೇನೋ ಬೇಡ್ಕೊಂಡೆ, ನೀನೇನ್ ಬೇಡ್ಕೊಂಡೆ ಹೇಳು? ನಾವಿಬ್ರು ಯಾವಾಗ್ಲೂ ಹಿಂಗೆ ಜೊತೆಯಾಗಿರ್ಬೇಕು ಅಂತ ಬೇಡ್ಕೊಂಡೆ. ನಾನು ಅದನ್ನೇ ಬೇಡ್ಕೊಂಡಿದ್ದು. ಮಧು, ಈ ಪಾರ್ಕ್ ಎಷ್ಟು ಚೆನ್ನಾಗಿದೆಯಲ್ವಾ? ಪಾರ್ಕಿಗೆ ಹೋಗೋಣವಾ? ಹೋಗೋಣ. ವಾವ್, ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಲ್ಲಿಗೆ ಹೋಗೋಣವಾ? ಮಧು, ನಾವ್ ಯಾವಾಗ್ಲೂ ಹಿಂಗೆ ಖುಷಿಯಾಗಿರ್ಬೇಕು. ಇದ್ದಕ್ಕಿದ್ದಂಗೆ ಯಾಕೋ ಸಾಹೇಬ್ರು ತುಂಬಾ ಎಮೋಷನಲ್ ಆಗ್ತಿದ್ದೀರಲ್ಲ? ಹಂಗೇನಿಲ್ಲ. ಸರಿ ಬಾ, ಕುತ್ಕೊಂಡು ಮಾತಾಡೋಣ. ಹೇಳು. ಮಧು, ಸಪೋಸ್ ನಾನು ನನ್ನ ಹತ್ರ ಸತ್ತೋದ್ರೆ ನೀನೇನು ಮಾಡ್ತೀಯಾ? ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬೇಡ ಆಯ್ತಾ, ಪ್ಲೀಸ್. ಹೌದು, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಾ? ಆಕಾಶ ಭೂಮಿ ಸೇರಿದ್ರೆ ಒಂದು ತೂಕ, ನನ್ನ ಪ್ರೀತಿ ಒಂದು ತೂಕ ಜಾಸ್ತಿ, ಗೊತ್ತಾ? ಐ ಲವ್ ಯು ಸೋ ಮಚ್ ಚಿನ್ನ. ಮೀ ಟು ಲವ್ ಯು. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಹಾಗಾದ್ರೆ ಒಂದ್ಸರಿ ಎತ್ಕೊಂಡ್ಲಾ? ಪೋಲಿ ಆಸೆ ನೋಡು. ನೋಡ್ಚಿನ, ಈ ಪ್ರೀತಿ ಪ್ರೇಮದ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಯಾವಾಗ ಮದುವೆ ಆಗೋಣ? ನಮ್ಮ ಅಪ್ಪ ಅಮ್ಮನ ಬಂದು ಒಪ್ಸು, ಆಗೋಣ. ಯಾರಪ್ಪ ಬೆಳಿಗ್ಗೆ ಬೆಳಿಗ್ಗೆ? ಅಪ್ಪ. ಹಲೋ ಅಪ್ಪ. ಎಲ್ಲಿದೆಯೋ ಕಂದ? ರೂಮಲ್ಲಿದ್ದೀನಪ್ಪ. ಊರಿಗೆ ಬರ್ತೀನಿ ಅಂತ ಹೇಳಿದ್ದೆ. ಹಾ, ಬರ್ತೀನಪ್ಪ, ಲೇಟ್ ಆಗುತ್ತೆ. ಸರಿಯಪ್ಪ, ನಿಮ್ಮಮ್ಮ ಕಾಯ್ತಾ ಇದ್ದಾಳೆ, ಹುಷಾರಾಗಿ ಬಾ. ಹಾ ಸರಿಯಪ್ಪ. ಅಂಕಲ್, ಅರ್ಧ ಲೀಟ್ರು ಹಾಲು ಕೊಡಿ. ಅಕ್ಕ, ನಂಗೆ ಚಾಕ್ಲೇಟ್ ಕೊಡಿಸಿ. ಬೇಡ ಪುಟ್ಟ, ಚಾಕ್ಲೇಟ್ ತಿಂದರೆ ಹಲ್ಲಲ್ಲಿ ಹುಳ ಆಗುತ್ತೆ. ಅಂಕಲ್, 2 ಚಾಕ್ಲೇಟ್ ಕೊಡಿ. ಥ್ಯಾಂಕ್ ಯು ಅಂಕಲ್. ಹಾಯ್ ಚಿನ್ನು. ಹಾಯ್. ಇಲ್ಲೇನು ಮಾಡ್ತಾ ಇದೀಯಾ? ಕೈಯಲ್ಲಿರೋದು ನೋಡಿದ್ರೆ ಕಾಣಲ್ವಾ? ಹಾಲು ತಗೊಳೋದಕ್ಕೆ ಬಂದಿದ್ಯಾ? ಹಾಂ. ಸರಿ ಬಾ, ಡ್ರಾಪ್ ಮಾಡ್ತೀನಿ. ಏನು ಬೇಡ, ಮನೆ ಇಲ್ಲೇ ಇರೋದು, ನಾನೇ ಹೋಗ್ತೀನಿ. ನೀನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗು. ಅಯ್ಯೋ, ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನಗೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ಬಾಯ್. ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ನಮ್ಮ ಅಕ್ಕನ ಮಗಳಿಗೆ ಕಾಳಾಗ್ತಾ ಇದೆಯಾ? ನಿನ್ಗೊಂದು ಗತಿ ಕಾಣಿಸ್ತೀನಿ. ನಮ್ಮನೆ ಸೊತ್ತನ್ನ ಇನ್ಯಾರೋ ಮುಟ್ಟಕ್ಕೆ ನಾನು ಬಿಡ್ತೀನಾ? ಅದ್ಯಾವತ್ತಿದ್ರೂ ನನಗೆ ಮಾತ್ರ ಸ್ವಂತ. ಅವನಿಗೆ ಇವತ್ತು ರಾತ್ರಿನೇ ಒಂದು ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಅವನಿಗೆ ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಫೋನೇ ತೆಗಿತಿಲ್ಲ. ಓಯ್, ಎಲ್ಲೋ ಇದೆಯಾ? ನನಗೆ ಕತೆ ಹೊಡಿಬೇಡ. ನೀನೆಲ್ಲೇ ಇದ್ರು 5 ನಿಮಿಷದಲ್ಲಿ ಇರಬೇಕಷ್ಟೇ. ಹಾಯ್ ಗುರು, ಏನೋ ಅರ್ಜೆಂಟ್ ಇದೆ ಅಂತ ಬರಕ್ಕೆ ಹೇಳಿದ್ರಿ? ಓಯ್, ನಿನ್ಗೊಂದು ಡೀಲ್ ಕೊಡ್ತೀನಿ, ಇದನ್ನು ಮುಗಿಸು. ನಿನ್ಗೇನು ಬೇಕೋ ನಾನು ನೋಡ್ಕೋತೀನಿ.
ಸಾಮ್ರಾಟ್ ಬೆಳಿಗ್ಗೆಯಿಂದ ಕಾಲೇ ಮಾಡಿಲ್ವಲ್ಲ, ಏನಾಗಿರ್ಬೋದು? ನಾನೇ ಮಾಡಿ ಕೇಳ್ತೀನಿ. ಹಲೋ, ಹೇಳ್ಚಿನ? ಹಲೋ, ಹೇಳು. ಎಲ್ಲಿದ್ಯಾ? ಇಲ್ಲೇ ಮನೆ ಹತ್ರ ಇದ್ದೀನಿ. ನಾನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಏನು ವಿಷಯ ಚಿನ್ನ? ಮೀಟ್ ಮಾಡಬೇಕು, ಬರೋಕ್ಕಾಗತ್ತಾ ಇಲ್ವಾ? ಸರಿ, ಎಲ್ಲಿ ಬರಲಿ ಹೇಳು? ನಮ್ಮ ಮನೆ ರೋಡ್ ಹತ್ರ ಬಾ. ಸರಿ, ಆಯಿತು. ಓಕೆ, ಬಾಯ್. ಮಧು, ನಮ್ಮಪ್ಪ ಫೋನ್ ಮಾಡಿದ್ರು, ನಾನು ಊರಿಗೆ ಹೋಗಿ ಬರ್ತೀನಿ, ಆಯಿತಾ? ಓ, ಹೋಗ್ಬಿಟ್ಟು ಬರ್ತೀಯಾ? ಮತ್ತೆ ವಾಪಸ್ ಯಾವಾಗ ಬರ್ತೀಯಾ? 2-3 ದಿವಸ ಆಗುತ್ತೆ ಚಿನ್ನ. ಹುಷಾರು. ಸರಿ, ಬಾಯ್ ಮಧು. ಬಾಯ್ 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 ಬಾಯ್. ಸಾಮ್ರಾಟ್, 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 ಎದ್ದೇಳು. ಇಲ್ಲಿ ಯಾರೂ ಕಾಣ್ತಾ ಇಲ್ಲ. ನಂಗೆ ಬೇರೆ ಭಯ ಆಗ್ತಾ ಇದೆ. ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾನೆ ಇಲ್ಲ. ಸಪೋಸ್ ನಾನೇನಾದರೂ ಸತ್ತೋದ್ರೆ ನೀನೇನು ಮಾಡ್ತೀಯ? ಯಾಕಂಜು, ಏನಾಯಿತು? ಏನೂ ಇಲ್ಲ ಕಣೆ. ಸಾಮ್ರಾಟಿಗೆ ಆಕ್ಸಿಡೆಂಟ್ ಆದಾಗ ನಾನೇನು ಮಾಡೋಕ್ಕಾಗಲಿಲ್ಲ. ಯಾರಾದರೂ ಇದ್ದಿದ್ದರೆ ಅವನನ್ನು ಆಸ್ಪತ್ರೆಗೆ ಸೇರಿಸ್ಬೋದಿತ್ತು. ನಾವಿಬ್ಬರು ಚೆನ್ನಾಗಿರ್ತಿದ್ವಿ. ಇದಾಗೋಯ್ತು, ಬಿಟ್ಬಿಡು. ಆ ದೇವರಿಗೂ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ. ಸರಿ ಕಣೆ, ನಾನು ಬರ್ತೀನಿ. ನಮಸ್ಕಾರ ಗುರು. ಹಾಂ, ನಾನು ಹೇಳ್ದಂಗೆ ಕೆಲಸ ಮುಗಿಸ್ಬಿಟ್ಟೆ ಕಣ ನೀನು. ಸಬಾಷ್. ಎಲ್ಲ ನಿನ್ನ ದಯ ಗುರು. ನೀನು ಮಾಡಿರೋ ಕೆಲಸಕ್ಕೆ ಮಜಾ ಉಡಾಯಿಸು. ಓಕೆ ಗುರು, ಥ್ಯಾಂಕ್ಸ್, ಬಾಯ್. ಹಾಂ, ಕಲ್ಚ್ಕೋ. ಲೇ, ನೀನಿನ್ನೂ ಬದುಕಿದೀಯಾ? ಅಂದರೆ ನೀನು ನನ್ನನ್ನು ಸಾಯ್ಸಕ್ಕೆ ಬಂದಿದ್ಯಾ? ಅವತ್ತು ಆಕ್ಸಿಡೆಂಟ್ ಮಾಡಿ ಆಟೋದಲ್ಲಿ ಸಾಯಿಸಿದ್ದು ನಿನ್ನೇ ಅಲ್ವಾ? ಬಡ್ರು, ಇಷ್ಟೇನಾ ನಿನ್ನ ತಾಕತ್ತು? ಹಿಂದೆಯಿಂದ ಹೊಡೆದೋಗ್ತೀರ ಪೊಕ್ಕಳು ನನ್ನ ಮಕ್ಕಳ. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಕ್ ಬಂದ್ರೆ ನೀನು ನನ್ನನ್ನೇ ಸಾಯ್ಸಕ್ಕೆ ಪ್ಲಾನ್ ಮಾಡಿದ್ಯಾ? ಇದ್ರಿಂದ ಯಾರಿದ್ದಾರೆ ಅಂತ ಪತ್ತೆ ಮಾಡಲೇಬೇಕು.